ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನೋಡಿ ನಾನು ಮಳೆ ನೀರಿನ ಒಂದು ಅದ್ಭುತವಾದ ಉಪಯೋಗ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಮಳೆಯ ಪ್ರವೇಶ ಅಂತ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ, ನೀವೆಲ್ಲರೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಮಳೆಯ ನೀರನ್ನು ನೋಡಿ ಈ ಥರ ಡಬ್ಬಿ ಬಾಕ್ಸ್ ಯಾವುದರಲ್ಲಾದರೂ ಹಿಡಿದಿಟ್ಕೊಂಡಿರ್ರಿ. ಆದರೆ ಕುಡಿದಿರುವ ವಾಟರ್ ಬಾಟಲ್, ಜೀರಾ ಅಥವಾ ಪೆಪ್ಸಿ ಈ ಥರ ಕುಡಿದಿರೋ ಯಾವುದೇ ಬಾಟಲಲ್ಲಾದರೂ ದಯವಿಟ್ಟು ಹಿಡಿದುಕೊಳ್ಬೇಡಿ. ಯಾಕೆ ಅಂದರೆ ಇದು ದೇವರಿಗೆ ಉಪಯೋಗಿಸುವ ನೀರಾಗಿರುತ್ತದೆ. ಹಿಡಿದು ಎಲ್ಲಿ ಬೇಕಾದರೂ ಇಡೋದಲ್ಲ, ಹಿಡಿದ್ಬಿಟ್ಟು ಬಾಕ್ಸನ್ನು ದೇವರ ಮನೆಯಲ್ಲೇ ಇಡಬೇಕಾಗುತ್ತದೆ. ಈ ಬಾಕ್ಸನ್ನು, ನೀರು ತುಂಬಿರುವ ಈ ಬಾಕ್ಸನ್ನು ಆಮೇಲೆ ಈ ನೀರನ್ನು ಗ್ಲಾಸ್ ಅಥವಾ ನಮ್ಮ ದೇವರ ಮನೆಯಲ್ಲಿರುವ ತಾಮ್ರದ ಲೋಟದಲ್ಲಿ ಹಾಕಿಟ್ಬಿಟ್ಟು ಬೆಳಗ್ಗೆ ಸ್ನಾನವಾದ ನಂತರ ಈ ಉಪಯೋಗವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ದೇವರ ಪೂಜೆ ಎಲ್ಲ ಆದ ನಂತರ ಈ ಥರ ನೋಡಿ, ಹೀಗೆ ಇಲ್ಲಿ ಕೆಳಗಡೆ ಇನ್ನೊಂದು ಕೈ ಇಟ್ಕೊಳ್ಳಿ, ಈ ಥರ ಮೇಲೆ ಈ ಕೈ ಇಟ್ಕೊಬೇಕಾಗುತ್ತೆ, ಬಲಗೈಯನ್ನು ಹಿಡ್ಕೊಂಡ್ಬಿಟ್ಟು ನಿಮ್ಮ ಮನದೇವರನ್ನು ನೆನಪಿಸಿಕೊಂಡು ಹನುಮಾನ್ ಚಾಲೀಸವನ್ನು ಹೇಳಿಕೊಳ್ಳಬೇಕಾಗುತ್ತದೆ. ನಿಮಗೆ ಹನುಮಾನ್ ಚಾಲೀಸ ಬರದಿದ್ದರೆ ಗೂಗಲಲ್ಲಿ ಹಾಕಿಕೊಳ್ಳಿ, ಹನುಮಾನ್ ಚಾಲೀಸ ಅಂತ ಬರುತ್ತೆ. ಆ ಹನುಮಾನ್ ಚಾಲೀಸವನ್ನು 3 ಬಾರಿ, 5 ಬಾರಿ, 7 ಬಾರಿ, ಸಮಯವಿದ್ದರೆ 11 ಬಾರಿ, ಎಷ್ಟಾಗುತ್ತೋ ಅಷ್ಟು ಬಾರಿ ಹೇಳಿಕೊಂಡು ನಿಮ್ಮ ಮನದಾಸೆಯನ್ನು ಏನಿರುತ್ತೋ ಅದನ್ನು ಬೇಡಿಕೊಂಡು ಈ ನೀರಿಗೆ ಹೀಗೆ ಇಟ್ಕೊಂಡು ಬೇಡಿಕೊಂಡು, ಅದೇನೇ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಮಕ್ಕಳು ಚೆನ್ನಾಗಿ ಓದಿನಲ್ಲಿ ಮುಂದೆ ಬರಲಿ ಅಥವಾ ಈ ಥರ ಏನೇ ಆಗಿರ್ಬೋದು, ಆ ಥರ ನಮ್ಮ ಆರೋಗ್ಯ ಚೆನ್ನಾಗಿರಲಿ, ಮುಖ್ಯವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಈ ಥರ ಕೇಳಿಕೊಂಡು ಈ ಮಳೆಯ ನೀರಿಗೆ, ಗ್ಲಾಸಲ್ಲಿರೋ ಈ ಮಳೆಯ ನೀರಿಗೆ ಕೇಳಿಕೊಂಡು ಇದನ್ನು ತೆಗೆದುಕೊಂಡು ಹೋಗಿ ಒಂದು ಮಾವಿನ ಮರದ ಬುಡಕ್ಕೆ ಹಾಕಬೇಕಾಗುತ್ತೆ. ಮಾವಿನ ಮರದ ಗಿಡಕ್ಕೆ ಹಾಕಿ ಮತ್ತೊಮ್ಮೆ ನೀರು ಹಾಕಿ ಮತ್ತೊಮ್ಮೆ ಮರವನ್ನು ಮುಟ್ಟಿ ನಿಮ್ಮ ಮನದಾಸೆಯನ್ನು ಕೇಳಿಕೊಂಡರೆ ಮುಗೀತು. ಓಕೆನಾ? ಇದೇ ಮಳೆ ನೀರಿನ ಒಂದು ಉಪಯೋಗ. ಈ ಸರಳವಾದ ಮಳೆ ನೀರಿನ ಉಪಯೋಗ ನಮಗಂತೂ ಗೊತ್ತೇ ಇರಲಿಲ್ಲ. ಏನೋ ಮಳೆ ಬಂತು, ಮಳೆ ನೀರು ಹಿಡಿದಿರ್ತಿದ್ವಿ, ಅದೇನೋ ಕೈಕಾಲು ತೊಳ್ಕೊತಿದ್ವಿ ಅಷ್ಟೆ. ಆದರೆ ಈ ಥರ ಅದ್ಭುತವಾದ ಒಂದು ಉಪಯೋಗ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಈ ಉಪಯೋಗವನ್ನು ನಾನು ಕೇಳಿದ್ದೆ ಒಬ್ಬ ನನ್ನ ಫ್ರೆಂಡ್ಸ್ ಹತ್ರ. ಅವಳಿಗೆ ತುಂಬ ಒಳ್ಳೆಯದಾಗಿದೆ ಅಂತೆ. ಅದಕ್ಕೆ ನಾನು ಕೂಡ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳೋಣ ಅಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ, ಈ ಮಳೆ ನೀರಿನ ಅದ್ಭುತವಾದ ಉಪಯೋಗವನ್ನು ಮಾಡಿಕೊಳ್ಳಿ. ಓಕೆನಾ? ಈ ಮಳೆ ನೀರಿನ ಪ್ರಯೋಗವು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.